ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪदैश्च ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದದ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸದ್ಯಾನಪಾನ್ ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಂ ಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ. ಆಪಾದಮೌಲಿಪರ್ಯಂతం ಗುರೂಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮ ಕಂಸನನ್ನು ಸಂಹಾರ ಮಾಡಿ ತನ್ನ ತಂದೆ ತಾಯಿಗಳಿಗೆ ಕಾರಾಗೃಹದಿಂದ ಮೋಚನೆ ಮಾಡಿ ಮತ್ತು ಉಗ್ರಸೇನನಿಗೆ ಕಂಸನ ತಂದೆಯಾದಂತಹ ಉಗ್ರಸೇನನಿಗೆ ಸಿಂಹಾಸನದ ಮೇಲೆ ಕೂಡಿಸಿ ಅವನಿಗೇನೆ ರಾಜ್ಯವನ್ನು ಆಳುವುದಕ್ಕೆ ಮಾಡುತ್ತಾನೆ ಪರಮಾತ್ಮ. ಕಂಸನನ್ನು ಸಂಹಾರ ಮಾಡಿದ್ದಕ್ಕೆ ತಾನೇ ರಾಜ್ಯನಾಗಿ ಆ ರಾಜ್ಯವನ್ನು ಕಸಿದುಕೊಳ್ಳುವುದಿಲ್ಲ. ಉಗ್ರಸೇನನಿಗೆ ಅನ್ಯಾಯ ಮಾಡಿದ್ದ ಕಂಸ. ಹಾಗಾಗಿ ಅವನನ್ನು ರಾಜ್ಯದ ಮೇಲೆ ಕೂಡಿಸಿ ತಾನು ಉಪನಯನವನ್ನು ಮಾಡಿಕೊಂಡು ಗುರುಗಳಲ್ಲಿ ವಾಸ ಮಾಡಿ 64 ವಿದ್ಯೆಗಳನ್ನು ಕಲಿತು ಹೀಗೆ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗ ಮನುಷ್ಯರಂತೆ ಇರಬೇಕು ಅಂತ ಮಾರ್ಗದರ್ಶನವನ್ನು ಮಾಡುತ್ತಾ ಜ್ಞಾಪನೆಯನ್ನು ಮಾಡಿ ಮತ್ತು ಗುರುದಕ್ಷಿಣೆಯ ರೂಪದಲ್ಲಿ ಗುರುಪುತ್ರರನ್ನು ತಂದು ಯಮಪಟ್ಟಣದಲ್ಲಿ ಇದ್ದ ಗುರುಪುತ್ರರನ್ನು ತಂದು ಪರಮಾತ್ಮ ಒಪ್ಪಿಸಿ ಅನಂತರದಲ್ಲಿ ಎಲ್ಲರಿಗೂ ಸುಖವಾಗಿ ಇರುವಂತೆ ಪರಮಾತ್ಮ ಕೃಷ್ಣ ಎಲ್ಲಿರ್ತಾನೋ ಅಲ್ಲೆಲ್ಲ ಸಮೃದ್ಧಿ ಇರ್ತದೆ. ಯಾಕೆ ಅಂದರೆ ಕೃಷ್ಣನ ಭಕ್ತರೆಲ್ಲಿರ್ತಾರೋ ಅಲ್ಲೇ ಸಮೃದ್ಧಿ ಇರ್ತದೆ. ಅಂದ ಮೇಲೆ ಕೃಷ್ಣ ಇದ್ದಲ್ಲಿ ಅಂತೂ ಹೇಳುವುದೇ ಬೇಡ ಅಂತನ್ನುವುದಾಗಿ ತಿಳಿಸಿ ವೃಂದಾವನ ಮತ್ತು ಮಥುರಾಪಟ್ಟಣ ಎಲ್ಲವೂ ಸಮೃದ್ಧಿಯಾಗಿ ಇದ್ದು ತಸ್ಮಾತ್ ಪ್ರಭೋ ನಿವಸನಾತ್ ಮಥುರಾಪುರೀಸ ಶಾಶ್ವತ್ ಸಮೃದ್ಧ ಜನ ಸಂಕುಲಿತ ಬಭುವ. ಎಲ್ಲ ಜನರಿಂದ ಕೂಡಿಕೊಂಡು ಧರ್ಮ ಶಾಸ್ತ್ರ ಮತ್ತು ಎಲ್ಲ ವಿಧವಾದಂತಹ ಸಮೃದ್ಧಿಯಿಂದ ಕೂಡಿದ್ದಾಗಿತ್ತು ಆ 2 ಪಟ್ಟಣಗಳು ಅಂತ ಇಷ್ಟು ಸೂಚನೆ ಮಾಡಿ ರಕ್ಷತ್ಯಜೇ ತ್ರಿಜಗತಾಂ ಪರಿರಕ್ಷಕೇಸ್ಮಿನ್ ಸರ್ವಾನ್ ಯದುನ್ಮಗಧರಾಜಸುತೆ ಸ್ವಭರ್ತೃಃ ಕೃಷ್ಣಾನ್ ಮೃತಿನ್ ಪಿತುರವಾಪ್ಯ ಸಮೀಪಮಸ್ತಿ ಪ್ರಾಸ್ತೀಶ ಶಂಸುರತೀವ ಚ ದುಃಖಿತೇಸ್ಮೈ. ಅಸ್ತಿ ಮತ್ತು ಪ್ರಾಸ್ತಿ ಅಂತ ಕಂಸನ 2 ಹೆಂಡಂದರು. ಅವ್ರು ಯಾರು ಅಂದರೆ ಜರಾಸಂಧನ ಮಕ್ಕಳು. ಆ ಜರಾಸಂಧನ ಮಕ್ಕಳು ಜರಾಸಂಧ ತಾನು ತನ್ನ ಮಕ್ಕಳಾದ ಅಸ್ಥಿಪ್ರಾಸ್ತಿಯನ್ನು ಕಂಸನಿಗೆ ಕೊಟ್ಟು ಮದುವೆ ಮಾಡಿದ್ದಾನೆ. ಹಾಗಾಗಿ ತನ್ನ ತಂದೆ ಹತ್ರ ಬಂದು ಕೃಷ್ಣ ಕಂಸನನ್ನು ಸಂಹಾರ ಮಾಡಿದ, ನಿನ್ನ ಹಳೆಯನನ್ನು ಸಂಹಾರ ಮಾಡಿದ, ನನ್ನ ಗಂಡನನ್ನು ಸಂಹಾರ ಮಾಡಿದ ಅಂತನ್ನುವ ಸುದ್ದಿಯನ್ನು ಹೇಳಿದ್ದಕ್ಕೆ ಬಹಳಷ್ಟು ಸಿಟ್ಟಿಗೆ ಬಂದವನು. ಶುದ್ವೇವ ತನ್ಮಗಧರಾಜ ಉರುಪ್ರಭೂಢ ಬಾಕ್ಷೋರ್ಬಲೇನ ನಜಿತೋ ಯುಧಿ ಸರ್ವ ಲೋಕೈಹಿ ಬ್ರಹ್ಮೇಶ. ಅವನು ಮಹಾಪರಾಕ್ರಮಿ ಜರಾಸಂಧ. ಯಾಕೆ? ಬ್ರಹ್ಮದೇವರ ವರ ಇದೆ, ಈಶಾ ರುದ್ರದೇವರ ವರ ಇದೆ, ಚಂಡಮುನಿ ಅವರ ವರ ಇದೆ. ಹಾಗಾಗಿ ಮೃತ್ಯುಚ್ಛಿತ, ಸಾವನ್ನೇ ಬಿಟ್ಟು ಬಿಟ್ಟವನವನು. ಅಂದರೆ ಸಾವು ಅವನ ಹತ್ರನೂ ಬರ್ತಾ ಇದ್ದಿದ್ದಿಲ್ಲ, ಅಷ್ಟು ಮಹಾಪರಾಕ್ರಮಿ.
ಆ ಜರಾಸಂಧ ವರಗಳಿಂದ ವಿಜಯಿ, ಎಲ್ಲಿ ಹೋದರೂ ಅವನು ಗೆಲುವಾಗಬೇಕು. ಅಂಥ ಜರಾಸಂಧನ ಮುಂದೆ ಅಸ್ಥಿಪ್ರಾಸ್ತಿಗಳು ಈ ಬಂದು ಸುದ್ದಿಯನ್ನು ಹೇಳಿದ್ದಕ್ಕೆ ಅವನಿಗೆ ಬಹಳ ಸಿಟ್ಟಾಗಿ ನಿಂತಲ್ಲೇ, ತನ್ನ ರಾಜ್ಯದಿಂದಲೇ ನಿಂತಲ್ಲೇನೆ ತನ್ನ ರುದ್ರದೇವರು ಕೊಟ್ಟಂತಹ ಬಲಿಷ್ಠವಾದ ಗದೆ, ಆ ಗದೆಯನ್ನು ಕ್ಷುಬ್ಧೋ ಅತಿಕೋಪವಶತಃ ಬಹಳ ಸಿಟ್ಟಿಗೆ ಬಂದು ಸ್ವಧಾಮಂ ಅಮೋಘಾಂ ದತ್ತಾಂ ಶಿವೇನ ಜಗೃಹೇ ಶಿವಭಕ್ತವಂದ್ಯ. ಅವ ಶಿವಭಕ್ತರಲ್ಲಿ ಅಗ್ರೇಸರ, ಶಿವನಿಗೆ ಪೂಜೆ ಮಾಡುವನು, ಶಿವಭಕ್ತರಿಂದ ತಾನು ಆರಾಧಿತನಾದ ವ್ಯಕ್ತಿ ಜರಾಸಂಧ, ಸಾಮಾನ್ಯನಾದವನಲ್ಲ. ಶಿವಭಕ್ತರಲ್ಲಿ ಅಗ್ರೇಸರ ಮತ್ತು ಶಿವಭಕ್ತರು ಅಂತ ಯಾರಿದ್ದಾರೋ ಆ ಎಲ್ಲ ಭಕ್ತರಿಂದಲೂ ತಾನು ವಂದ್ಯನಾಗಿದ್ದಾನೆ. ರುದ್ರದೇವರು ಒಂದು ಅಮೋಘವಾದ ಒಂದು ಗದೆಯನ್ನು ಕೊಟ್ಟಿದ್ದರು. ಆ ಗದೆಯನ್ನು ಮತ್ತು ಶೈವಾಗಮದಲ್ಲಿ ಸರ್ವಜ್ಞವನು, ಎಲ್ಲ ಶೈವಾಗಮವನ್ನು ತಿಳಿದಿದ್ದ ಜರಾಸಂಧ, ಸಾಮಾನ್ಯ ಅಲ್ಲ. ಶೈವಾಗಮ ತಿಳಿದಿದ್ದ, ಶಿವಭಕ್ತನಾಗಿದ್ದ ಮತ್ತು ಶಿವಭಕ್ತರಿಂದ ವಂದ್ಯನಾಗಿದ್ದ ಮತ್ತು ಶಿವನು ಕೊಟ್ಟ ಒಂದು ಅಮೋಘವಾದ ಒಂದು ಗದೆ ಇತ್ತು. ಆ ಗದೆಯನ್ನು 100 ಬಾರಿ ತಿರುಗಿಸ್ತಾನೆ. ಗರ 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 ತಿರುಗಿಸಿ ನಿಂತಲ್ಲಿಂದಲೇ ಕೃಷ್ಣ ತಲೆ ಮೇಲೆ ಹೋಗಿ ಗದೆ ಬೀಳಬೇಕು ಅಂತ ಹೇಳಿ ಅಷ್ಟು ಫೋರ್ಸ್ನಿಂದ ಎತ್ತಿ ಬೀಸಾಕ್ತಾನೆ. ಮಥುರಾ ಅಂದರೆ ತಾನು ಇದ್ದ ಸ್ಥಳದಿಂದ ಆ ಕೃಷ್ಣ ಎಲ್ಲಿದ್ದಾನೆ ಅಂತನ್ನೋದನ್ನು ನಾರದರಿಂದ ಕೇಳಿ ತಿಳಿತಾನೆ. ನಾರದರಿಂದ ಕೇಳಿ ತಿಳಿದು ಮತ್ತೇನು ಅಂತಂದರೆ ಗದೆಯನ್ನು ಎತ್ತಿ ಬಿಸಾಕ್ತಾನೆ. ಆದರೆ ಅದು ಹೋಗಿ ಮಥುರಾ ಪಟ್ಟಣದಲ್ಲಿ ಬೀಳೋದೇ ಇಲ್ಲ. ಮಥುರಾ ಪಟ್ಟಣಕ್ಕಿಂತ 1 ಯೋಜನೆ ಹಿಂದೆ ಬೀಳುತ್ತದೆ. ಅಂದರೆ ತಾನು ಇದ್ದ ಮಗಧ ದೇಶದಿಂದ ಮಥುರಾ ಪಟ್ಟಣ 101 ಯೋಜನದಷ್ಟು ದೂರ. ಶ್ರೀಮದಾಚಾರ್ಯ ಲೆಕ್ಕ ಕೊಡ್ತಾರೆ, 101 ಯೋಜನದಷ್ಟು ದೂರ. ಅಷ್ಟು ದೂರ ಇದ್ದದ್ದಕ್ಕಾಗಿ 100 ಬಾರಿ ಗದೆಯನ್ನು ತಿರುಗಿಸ್ತಾನೆ, ಗರ 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 ಅಂತ ಹೇಳಿ ಜರಾಸಂಧ ಎತ್ತಿ ಬೀಸಾಕ್ತಾನೆ. ಕಂಸ ಕೃಷ್ಣ ಎಲ್ಲಿದ್ದಾನೋ ಅವನ ತಲೆ ಮೇಲೆ ಹೋಗಿ ಬೀಳಬೇಕು ಗದೆ, ಕೃಷ್ಣ ಸಾಯಬೇಕು ಅಂತ. ಆದರೆ ಹಾಗಾಗುವುದೇ ಇಲ್ಲ, ವಿಪರೀತವೇ ಆಗಿಬಿಡುತ್ತದೆ. ತನ್ನ ತಾಯಿನೇ ಸತ್ತು ಹೋಗ್ಬಿಡ್ತಾಳೆ, ಜರಾಸಂಧನ ತಾಯಿ ಜರಾ ಅಂತ ರಾಕ್ಷಸಿ, ಅವಳೇ ಸತ್ತು ಹೋಗ್ಬಿಡ್ತಾಳೆ. ಇದೆಲ್ಲ ಕೃಷ್ಣ ಎಷ್ಟು ದೂರ ಇದ್ದಾನೆ ಅಂತ ಮಾಹಿತಿಯನ್ನು ಯಾರು ಹೇಳ್ತಾರೆ ಅಂದರೆ ನಾರದರ ಪಕ್ಕಕ್ಕೆ ಇರ್ತಾರೆ. ನಾರದರಿಗೆ ಕೇಳ್ತಾನೆ ಜರಾಸಂಧ, ಕೃಷ್ಣ ಎಷ್ಟು ದೂರ ಇದ್ದಾನೆ, ಪಟ್ಟಣ ಎಷ್ಟು ದೂರ, ನಾನು ಬೀಸಾಕಿದ್ರೆ ಅವನ ತಲೆ ಮೇಲೆ ಹೋಗ್ಬಿಡ್ಬೇಕು, ಎಷ್ಟು ಯೋಜನೆ ದೂರ ಇದೆ ಹೇಳು. 101 ಅಂತಿದ್ದರೂ 100 ಯೋಜನ ಅಂತ ಸುಳ್ಳು ಹೇಳ್ತಾರೆ ಕೃಷ್ಣನ ಸೇವೆಗಾಗಿ. ಜರಾಸಂಧ ಒಗದ ಗದೆ ಕೃಷ್ಣನ ಮೇಲೆ ಬಂದು ಬಿದ್ದರೂ ಕೃಷ್ಣನಿಗೇನೂ ಆಗೋದಿಲ್ಲ, ಅದು ನಿಶ್ಚಿತ. ಅದನ್ನು ಹೇಳ್ತಾರೆ ನೋಡ್ರಿ. ಅರ್ವಾಕ್ಪಪಾತ ಚ ಗದಾ ಮಥುರಾ ಪ್ರವೇಶ ಸಾಯೋಜನೇನ ಯದಿಮಂ ಪ್ರಜಗಾಮ ಪೃಷ್ಟಃ ಏಕೋತ್ತರಾಮಪಿ ಶತಾಚ್ಛತಯೋಜನೇತಿ ದೇವರ್ಷಿರತ್ರ ಮಥುರಾಂ ಭಗವತ್ ಪ್ರಿಯಾರ್ಥೇ. ದೇವರು ಪ್ರಿಯನಾಗಬೇಕು, ದೇವರು ನನ್ನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಹೇಳಿ ತಾನು ಜರಾಸಂಧನಿಗೆ ಸುಳ್ಳು ಹೇಳಿದ. ಯಾರು? ನಾರದ ಋಷಿಗಳು ಸುಳ್ಳು ಹೇಳಿ ದೇವರನ್ನು ಬಚಾವ್ ಮಾಡಿದರು. ಹಾಗಾದರೆ ದೇವರನ್ನು ಬದುಕಿಸಿದ್ನ ನಾರದ? ಶಕ್ತಸ್ಯ ಚಾಪಿಹಿ, ಅತ್ಯಂತ ಕೃಷ್ಣ ಶಕ್ತನಾಗಿದ್ದಾನೆ, ಸಮರ್ಥನಾಗಿದ್ದಾನೆ. ಈ ಗದೆ ಏನು ಮಾಡ್ತಿದೆ? ಅದು ರುದ್ರದೇವರ ಕೊಟ್ಟ ಗದೆ. ಕೃಷ್ಣನಿಗೇನು ಮಾಡುವುದಿದೆ? ಏನು ಮಾಡುವುದಿಲ್ಲ. ಶಕ್ತಸ್ಯ ಚಾಪಿಹಿ ಗದಾ ಪ್ರತಿಘಾತನೇತು ಶುಶ್ರೂಷಣಂ, ದೇವರ ಒಂದು ಸೇವೆ ಅಂತ ಭಾವಿಸಿ, ಇದು ಬೇರೆ ಏನಲ್ಲ, ದೇವರ ಒಂದು ಸೇವೆ ಅಂತ ತಿಳಿದು ಮಧುಚಿತಂ ಇತಿ ಚಿಂತೆಯಾನಃ, ಚಿಂತೆ ಮಾಡ್ತಾ ವಿಷ್ಣೋ ಮುನೇರ್ ನಿಜಗಾದ ಹಿ ಯೋಜನೇನಂ ಮಾರ್ಗಂ ಪುರೋ ಭಗವತೋ ಮಗದೇಶ ಪೃಷ್ಟ. ಅವನು ಕೇಳಿದ್ದಕ್ಕೆ ಹೀಗೆ ಹೇಳಿ 100 ಮತ್ತು ಅಷ್ಟೇ ಅಲ್ಲದೇನೆ ತನ್ನ ತಾಯಿಯಾದ ಜರಾಸಂಧನ ತಾಯಿ ಯಾರು? ಜರ. ಒಂದು ಘಟನೆ ಆಯಿತು ಹಿಂದಕ್ಕೆ. ಮಗಧ ರಾಜನ ಮಗನಾಗಿ ಇವನು ಹುಟ್ಟಿದ್ದಾನೆ. ಯಾರು? ಜರಾಸಂಧ. ಹೇಗೆ ಹುಟ್ಟಿದ್ದಾನೆ ಅಂದರೆ 2 ಹೋಳಾಗಿ ಹುಟ್ಟಿದ್ದಾನೆ.
ತಲೆಯಿಂದ ಕಾಲಿನವರೆಗೆ 2 ಹೋಳು, ದೇಹ 2 ಸೀಳಿ 2 ಹೋಳಾಗಿ ಕೂಸು ಹುಟ್ಟಿ ಬಂದಿದೆ, ಬದುಕಿದೆ, ಸತ್ತಿಲ್ಲ. ಇದೇನೋ ಅಪಶಕನ ಅಂತ ಹೇಳಿ ತಿಳಿದುಕೊಂಡು ಊರಿಗೆ ರಾಷ್ಟ್ರಕ್ಕೆ ಅಪಶಕನ ಅಂತ ಕಾಡಿನಲ್ಲಿ ಎತ್ತಿ ಬಿಸಾಕಿರಿದನ್ನ ಅಂತ ಹೇಳಿ ಆ ಮಗಧ ರಾಜ ತನ್ನ ಸೈನಿಕರಿಂದ ಈ 2 ಹೋಳುಗಳಿಂದ ಹುಟ್ಟಿದ ಕೂಸನ್ನು ಎತ್ತಿ ಬಿಸಾಕ್ತಾರೆ. ಹೇಗೆ ಸಪ್ತಮ ಸ್ಕಂದದಲ್ಲಿ ನಾವು ಕೇಳ್ತೇವೆ, ಪತ್ಯುಚ್ಯುತಂ ತಿಷ್ಠತಿ ದಿಷ್ಟ ರಕ್ಷಿತಂ ಗೃಹೇ ಸ್ಥಿತಂ ತದ್ವಿಹಿತಂ ವಿನಶ್ಯತಿ. ಎಷ್ಟು ಅಪರೂಪ ವಸ್ತು ಇದೆ, ಅದನ್ನು ರಕ್ಷಣೆ ಮಾಡಬೇಕು, ರಕ್ಷಣೆ ಮಾಡ್ಕೋಬೇಕು ಅಂತ ಅತೀ ಸುಭದ್ರವಾಗಿ ನಾವು ರಕ್ಷಣೆ ಮಾಡಿದರೂ ದೇವರ ಇಚ್ಛೆ ಇದ್ದಿದ್ದಿಲ್ಲ ಅಂತಂದರೆ ಅದು ನಷ್ಟವಾಗಿ ಹೋಗ್ತದೆ. ಇನ್ನು ಬೇಡ, ಅದನ್ನು ಕೊಂದು ಹಾಕಿಬಿಡೋಣ, ನಾಶ ಮಾಡಿಬಿಡೋಣ, ಅದನ್ನು ಬಿಸಾಕಿಬಿಡೋಣ ಅಂತ ಬೇಕಾದಷ್ಟೆಲ್ಲ ಪ್ರಯತ್ನ ಮಾಡಿ ನಾಶ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ದೇವರ ಇಚ್ಛೆ ಇದ್ದಿದ್ದಿಲ್ಲ ಅಂದರೆ ಅದು ಎಂಥ ವ್ಯವಸ್ಥೆ ಇಲ್ಲದೆ ಇದ್ದ ಸ್ಥಳದಲ್ಲಿ ಇದ್ದರೂ ಅದು ರಕ್ಷಣೆ ಆಗ್ತದೆ ಅಂತಲ್ಲಿ ಜರಾಸಂಧನೆ ಕಾರಣ ದೃಷ್ಟಾಂತ. ಭಾರೀ ಬೆಡ್ಡು, ಅದರ ಮೇಲೆ ಏನು ಮಚ್ಚರದಾನಿ, ಅದರೊಳಗೆ ಕೂಸನ್ನು ಮಲಗಿಸಿ ಆಡಿಸಿ ಅದನ್ನು ನಿದ್ದೆ ಮಾಡು ಅಂತ ಹೇಳ್ತಾರೆ. ರಕ್ಷಣೆ ನಿದ್ದೆ ಬರ್ತಿರೋದಿಲ್ಲ. ಮನೆ ಕಟ್ಟೋರು ನೋಡ್ರಿ, ಗಿಡದ ಬುಡಕ್ಕೆ ಅಥವಾ ಅಲ್ಲೇ ಮನೆ ಕಟ್ಟಬೇಕಾದಾಗಲೇ ಅಲ್ಲೇ ಒಂದು ಬಗಲಿಗೆ ಏನೋ ಒಂದು ವ್ಯವಸ್ಥೆ ಮಾಡಿ ಮಲಸ್ತಾರೆ. ಹುಳ ಬಂದು ಕಡಿತಿರ್ತದೆ, ಬೇಕಾದ ಧೂಳೆಲ್ಲ ಬರ್ತದೆ, ಆರಾಮ್ ನಿದ್ದೆ ಮಾಡ್ತಿರ್ತದೆ ಕೂಸುಗಳು. ಇದೆಲ್ಲ ದೇವರಿಚ್ಛೆ. ದೇವರು ರಕ್ಷಣೆ ಮಾಡಬೇಕು, ಏನೂ ಆಗೋದಿಲ್ಲ ಅವಕ್ಕೆ. ಇದಕ್ಕೊಂದು ಹುಳ ಕಡಿತು ಅಂದರೆ ರೋಗ ಶುರು ಆಗ್ಬಿಡ್ತದೆ, ಅದು ಹುಳದಲ್ಲೇ ಮಲಗಿರ್ತದೆ. ಸಣ್ಣ ಕೂಸುಗಳೇ ರಕ್ಷಣೆ ಮಾಡಬೇಕು ಅಂತ ದೇವರಿಗೆ ಇಚ್ಛೆ ಇದ್ದರೆ ಎಲ್ಲ ರಕ್ಷಣೆ ಆಗ್ತದೆ. ಎಷ್ಟೇ ರೊಕ್ಕ ಇದ್ದರೂ, ಎಷ್ಟೇ ಸಮಸ್ಯೆ ಏನೂ ಸಮಸ್ಯೆ ಇಲ್ಲದೆ ಇದ್ದರೂ ದೇವರ ಇಚ್ಛೆ ಇದ್ದಿದ್ದಿಲ್ಲ ಅಂದರೆ ನಾಶ. ಹಾಗಾಗಿ ಜರಾಸಂಧನನ್ನು ಸಣ್ಣ ಕೂಸು ಇದ್ದಾಗಲೇ 2 ಹೋಳಾಗಿ ಇದ್ದ ಕೂಸನ್ನು ಕಾಡಿನಲ್ಲಿ ಹಾಕಿದರೆ ರಾಕ್ಷಸಿ ಜರ ಮೇಲಿಂದ ಪ್ರಯಾಣ ಮಾಡ್ತಾ ಇದ್ಲು. ಅವಳು ದುಷ್ಟ ಸ್ವಭಾವದವಳು. ಕ್ಷಿಪ್ತಾತು ಸಾ ಭಗವತೋತ್ರ ಗದಾಂ ಜರಾಖ್ಯಾಂ ತತ್ಸಂಧಿನೀಂ ಅಸುಭಿರಾಶು ಯೋಜ್ಯ ಪಾಪಾಂ ಮರ್ತ್ಯಾಶನೀಂ. ಅವಳು ಮನುಷ್ಯನನ್ನು ತಿಂದು ಬದುಕುವಂತಹ ರಾಕ್ಷಸಿಯವಳು, ದುಷ್ಟಳು. ಆದರೆ ಈ ಕೂಸನ್ನು ನೋಡಿ ಏನೋ ದಯ ಬಂತು, ಅವಳನ್ನು ಆ 2 ತನ್ನ ಮಾಯಾಯಿಂದ ಆ 2 ಹೋಳಿದ್ದ ಕೂಸನ್ನು ಜೋಡಿಸಿದಳು. ಹಾಗಾಗಿ ಜರಾ ಎಂಬ ರಾಕ್ಷಸಿ ಕೂಸುಗಳನ್ನು, ಈ 2 ಹೋಳಗಳನ್ನು ಕೂಡಿಸಿದ್ದಕ್ಕೆ ಸಂಧ, ಜರಾಸಂಧ ಅಂತ ನಾಮ ಆಯಿತು ಅವನಿಗೆ. ಅವಳು ಮಥುರಾಪಟ್ಟಣದಿಂದ 1 ಯೋಜನ ದೂರದಲ್ಲೇ ಇದ್ದಳು. ಜರಾಸಂಧ ಅಂತಂದ್ರೆ ಏನು? ಅವನು ಎಲ್ಲ ಶಿವಭಕ್ತರಿಂದ ವಂದ್ಯ, ಶೈವಾಗ್ರಣಿ, ಭಾರೀ ಬಲಿಷ್ಠವನು. ಹಾಗಾಗಿ ಅವನ ತಾಯಿ ಅಂತ ಹೇಳಿ ಎಲ್ಲರೂ ಪೂಜೆ ಮಾಡ್ತಾ ಇದ್ರು ಅವಳ ತಾಯಿಗೆ. ಆದರೆ ಅವಳು ದುಷ್ಟಳು, ಅವಳು ಸಾಯಲೇಬೇಕಾಗಿತ್ತು. ಹಾಗಾಗಿ ಏನಾಯಿತು, ಆ ಗದೆ ಬಂದು ನೇರವಾಗಿ ಇವಳ ತಲೆ ಮೇಲೆ ಬಿತ್ತು. ಮಗ ಒಗೆದ ಗದೆ ತಾಯಿ ಮೇಲೆ ಬಿದ್ದು ತಾಯಿ ಸತ್ತೇ ಹೋದ್ಲು. ಯಾಕೆ? ರುದ್ರದೇವರು ಕೊಟ್ಟ ಗದೆ ಅದು, ಭಾರಿ ಸಮರ್ಥವಾದ ಗದೆ. ಹಾಗಾಗಿ ತಾನು ಆ ತಾಯಿ ಸತ್ತೇ ಹೋಗಿದ್ದಾಳೆ. ಹಾಗಾಗಿ ಏನಾಯಿತು, ಮರ್ತ್ಯಾಶನೀಂ ಭಗವತಃ ಪುನರಾಜ್ಞೇವ ಯಾತಾಗಿರೀಶ ಸದನಂ ಮಗಧಂ ವಿಸೃಜ್ಯ ರಾಜ ಸ್ವಮಾತೃತ ಉತೋ ಗದಯಾ ಸಹೀನ ಕ್ರೋಧಾತ್ ಸಮಸ್ತ ನೃಪತೀನ್ ಅಭಿ ಸನ್ನಿಪಾತ್ಯ ಅಕ್ಷೋಯಿಣಿ. ಇಷ್ಟು ಆಯಿತು. ತಾಯಿ ಸತ್ಲು, ರುದ್ರದೇವರು ಕೊಟ್ಟ ಗದೆ ಹೋಯ್ತು, 2 ಹೋಯ್ತು. ರುದ್ರದೇವರ ಕೊಟ್ಟ ಗದೆಯೂ ನಾಶವಾಯಿತು, ತಾಯಿನೂ ತೀರಿ ಹೋದ್ಲು, ಸತ್ತು ಹೋದ್ಲು. ಇದು ಕೇಳಿ ಸಿಟ್ಟಿಗೆ ಬಂದು ಅಕ್ಷೋಯಿಣಿತ್ಯಧಿಕ ವಿಂಶಯುತೋತಿವೇಲಂ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಜರಾಸಂಧ ಕೃಷ್ಣನ ಜೊತೆಗೆ ದರ್ಪೋದ್ಧತಃ ಸ್ವಕ್ಕಿನಿಂದ ಸಪದಿ ಕೃಷ್ಣ ಪುರಿಂ ಜಗಾಮ, ಮಥುರಾಪಟ್ಟಣಕ್ಕೆ ಆಕ್ರಮಣ ಮಾಡ್ತಾನೆ. ಎಷ್ಟು? 23 ಅಕ್ಷೋಹಿಣಿ ಸೈನ್ಯ. ಅವನದೇನು ಸಮಸ್ಯೆ ಇತ್ತು ಗೊತ್ತಿಲ್ಲ. 23 ಅಕ್ಷೋಹಿಣಿ ಸೈನ್ಯ 18 ಬಾರಿಯೂ ತೆಗೆದುಕೊಂಡು ಬಂದಿದ್ದಾನೆ. 1 ಅಕ್ಷೋಹಿಣಿ ಸೈನ್ಯ ಹಿಂದೆ ಮುಂದೆ ಮಾಡಲಿಲ್ಲ. ಪ್ರತಿ ಬಾರಿ ಹೇಳ್ತಾರೆ,
23 ಅಕ್ಷೋಹಿಣಿ ಸೈನ್ಯ ಎಷ್ಟು ಬಾರಿ ತೆಗೆದುಕೊಂಡು ಬಂದಿದ್ದಾನೆ? 18 ಬಾರಿ. ಲೆಕ್ಕ ಹಾಕಿ. ಮಹಾಭಾರತ ಯುದ್ಧ ಆದದ್ದೇ 18 ಅಕ್ಷೋಹಿಣಿ ಸೈನ್ಯ. ಜರಾಸಂಧ ಕೃಷ್ಣನ ಜೊತೆಗೆ ಪ್ರತಿ ಬಾರಿ ಯುದ್ಧಕ್ಕೆ ಬಂದದ್ದು 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದದ್ದು. ಅಷ್ಟು ಅಸುರರಿದ್ದರು, ದೈತ್ಯರಿದ್ದರು. ಆ ಎಲ್ಲರನ್ನ ಪರಮಾತ್ಮ ಸಂಹಾರ ಮಾಡಿದ್ದಾನೆ. ಬಂದಾನೆ. ಆಗ ಅನೇಕ ಅಪಹಾಸ ಮಾತುಗಳು ಆಗ್ತದೆ. ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಆಗ ಸಾತ್ವಿಕೀಯ ಮುಂದೆ ಮಾಡಿಕೊಂಡು 3 ದ್ವಾರಗಳಲ್ಲಿ, ಪೂರ್ವ, ಪಶ್ಚಿಮ, ದಕ್ಷಿಣ ದ್ವಾರಗಳಲ್ಲಿ ಸೈನ್ಯವನ್ನು ಪರಮಾತ್ಮ ಭದ್ರವಾಗಿ ರಕ್ಷಣೆಯನ್ನು ಮಾಡಿಕೊಂಡು ಉತ್ತರ ದ್ವಾರದಿಂದ, ಮಥುರಾಪುರ ಉತ್ತರ ದ್ವಾರದಿಂದ ಪರಮಾತ್ಮ ಮತ್ತು ಬಲರಾಮ ದೇವರು ಬರ್ತಾರೆ ಯುದ್ಧ ಮಾಡೋದಕ್ಕಾಗಿ. ದ್ವಾರೇಷು ಸಾತ್ಯಕಿ ಪುರಸ್ಸರ ಆತ್ಮಸೈನ್ಯಂ. ಸಾತ್ಯಕಿಯನ್ನು ಮುಂದೆ ಮಾಡಿಕೊಂಡು ತನ್ನ ಸೈನ್ಯವನ್ನು ತ್ರಿಶ್ವಪಿ ಉದೀರ್ಯ ಭಗವಾನ್ ಸ್ವಯಂ ಉತ್ತರ ಮಾರ್ಗದಿಂದ ಸ್ವಯಂ ಭಗವಂತ ಬರ್ತಾನೆ. 3 ದಿಕ್ಕಿಗೆ ಸೈನ್ಯವನ್ನು ಕಳಿಸಿ ಸುಭದ್ರವಾಗಿ ಇಡೋದಕ್ಕಾಗಿ ರಾಮದ್ವಿತೀಯ ಉದಗಾನ್ ಮಗಧಾದಿ ರಾಜ್ಯಂ ಯೋಧುಂ ನೃಪೇಂದ್ರ ಕಟಕೇನ ಯುತಂ ಪರೇಶಃ. ಆಗ 3 ಕಡೆಗೆ ಸೈನ್ಯ ಆಯಿತು. ಕೃಷ್ಣನ ಜೊತೆಗೆ ಯಾರು ಇರಲಿಲ್ಲ. ಬಲರಾಮ ಕೃಷ್ಣ ಇಬ್ಬರೇ ಬಂದಿದ್ದಾರೆ. ರಥ ಇಲ್ಲ, ಏನು ಆಯುಧಗಳನ್ನು ತೆಗೆದುಕೊಂಡು ಬಂದಿಲ್ಲ. ಆಗ ಮೇಲಿನಿಂದಲೇನೆ ತಸ್ಯೇಚ್ಛಯೇವ ಪೃಥಿವೀಂ ಅವತರೇಹೆ ಆಶು ತಸ್ಯಾಯುಧಾನಿ ಸಬಲಸ್ಯ ಸುಭಾಸ್ವರಾಣಿ. ಹೊಳಿತಾ ಮೇಲಿಂದೇನೋ ಪ್ರಕಾಶ ಬರುವಂತೆ ಬರ್ತಾ ಇವೆ. ಏನು ಅಂತಂದರೆ ಶಂಖ, ಚಕ್ರ, ಧನುಸ್ಸು, ಬಿಲ್ಲು, ಬಾಣಗಳು ಮತ್ತು ಬತ್ತಳಿಕೆ ಇವೆಲ್ಲ ಮೇಲಿಂದ ಬಂದಿದೆ. ರಥ ಮೇಲಿಂದ ಬಂದಿದೆ. ದಾರುಕ ಬಂದಿದ್ದಾನೆ. ದಾರುಕ ಗೃಹೀತ ರಥೇ ಸ್ಥಿತ ಸಹ. ಮೇಲಿನಿಂದ ಇಷ್ಟೆಲ್ಲ ಶಂಖಚಕ್ರ, ತನ್ನ ಪರಮಾತ್ಮನ ಏನು ಆಯುಧಗಳಿವೆಯೋ ಆ ಎಲ್ಲ ಆಯುಧಗಳು ದಾರುಕವೆಂಬ ಸಾರಥಿ ಸಹಿತವಾದ ರಥವೂ ಕೂಡ ಬಂದಿದೆ ಕೇವಲ ಪರಮಾತ್ಮನ ಇಚ್ಛಾದಿಂದ. ಅವು ಎಂಥವು ಆಯುಧಗಳು? ಹೊಳಿತಾ ಇದ್ದ ಆಯುಧಗಳು. ಸುಭಾಸ್ವರಾಣಿ. ಇಂಥ ಆಯುಧಗಳು ತಾವು ಬಂದಿವೆ. ಶಾರಂಗ ಧನುಸ್ಸು, ಶಾರಂಗಾಸಿಚ ಚಕ್ರಧರುಣ ಗದಾಹ ಸ್ವೀಯ ಜಗ್ರಾಹ ದಾರುಕ ಗೃಹೀತರಥೇ ಸ್ಥಿತಸ್ಸಹ. ಆರುಕ್ಷ್ಯ ಪರಮಾತ್ಮ ಭೂಮಿ ಮೇಲೆ ಇದ್ದ, ರಥದ ಮೇಲೆ ಏರಿ ಕೂತಿದ್ದಾನೆ. ರಥದ ಮೇಲೆ ಏರಿದ್ದಾನೆ ಮತ್ತು ಘನಘೋರ ಯುದ್ಧ ನಡೀತಾ ಇದೆ. ಜರಾಸಂಧನಿಗೆ ಮತ್ತು ಕೃಷ್ಣ ಪರಮಾತ್ಮನಿಗೆ ನಡೀತಾ ಇದೆ. ಆರುಕ್ಷ್ಯ ಭೂಮಿಯ ರಥಂ ಪತಿ ಯುಕ್ತಮಶ್ವೈರ್ವೇದಾತ್ಮಕೈ. ವೇದಾತ್ಮಕವಾದಂತಹ ಅಶ್ವಗಳನ್ನು ಪರಮಾತ್ಮ ರಥಕ್ಕೆ ಕಟ್ಟಿದ್ದು. ಪರಮಾತ್ಮನ ರಥಕ್ಕೆ ಇದ್ದಂತಹ ಅಶ್ವಗಳು ಎಂಥದ್ದು? ವೇದಾತ್ಮಕವಾದ ಅಶ್ವಗಳು. ಶಾರಂಗ ಧನಸ್ಸನ್ನು, ಬಿಲ್ಲನ್ನು, ಬತ್ತಳಿಕೆಯನ್ನು, ಕಿರೀಟ ಕುಂಡಲಗಳನ್ನು ಪರಮಾತ್ಮ ಧಾರಣೆ ಮಾಡಿ ರಥದಲ್ಲಿ ನಿಂತರೆ ಏನು ವೈಭವ ಪರಮಾತ್ಮನದು. ಮುಸಲ ಮತ್ತು ಹಲ ಇವುಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಯುದ್ಧ ಮಾಡ್ತಾ ಇದ್ದಾರೆ ಬಲರಾಮಚಂದ್ರ ದೇವರು. ಬಲರಾಮ ಯುದ್ಧ ಮಾಡ್ತಾ ಇದ್ದಾನೆ. ರಾಮ ಪ್ರಗುಕ್ಷ್ಯ ಮುಸಲಂಚ ಹಲಂಚ ಯಾನಂ. ಮುಸಲ ಮತ್ತು ಹಲ ಧಾರಣೆ ಮಾಡಿ ಅವರು ಸಾಯಕ ಶರಾಸನ ತೂರ್ಣಯುಕ್ತ. ಅವರು ಮತ್ತೆ ಬಾಣ, ಬಿಲ್ಲು, ಬತ್ತಳಿಕೆ ಇಟ್ಟುಕೊಂಡು ತಾವು ಬಂದಿದ್ದಾರೆ. ಸೈನಂ ಜರಾಸುತನ ಆ ಜರಾಸಂಧನ ಸೈನ್ಯವನ್ನು ಸಂಹಾರ ಮಾಡ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಬಲರಾಮನಿಂದ ಸಹಿತನಾಗಿ. ಇಷ್ಟು ನಡೀತಾ ಇದೆ. ಆಗ ತಂ ಚೈ ಚುಚೋಪ ಉಗ್ರಸೇನಂ. ಆಗ ಅಷ್ಟರಲ್ಲಿ ಉಗ್ರಸೇನ ಮುಂದೆ ಬರ್ತಾನೆ. ಉಗ್ರಸೇನ ಮುಂದೆ ಬಂದರೆ ಜರಾಸಂಧ ಬೈತಾನೆ. ಏನೋ ಮುಟ್ಟಾಳ, ನಾಚಿಗಿಲ್ಲ ನಿನಗೆ? ಮಾನಮರ್ಯಾದೆಗಳಿಲ್ವಾ? ನಿನ್ನ ಮಗನನ್ನೇ ಸಂಹಾರ ಮಾಡಿಸ್ತೀಯಲ್ಲೋ ನೀನು. ಎದಕ್ಕೆ? ರಾಜ್ಯದ ಆಸೆಗಾಗಿ. ಉಗ್ರಸೇನ ಯಾರು? ಕಂಸನ ತಂದೆ.
ಹಾಗಾಗಿ ನೀನು ಮುದುಕಾಗಿದ್ದಿ. ಪಾಪಾಹಿ ಯಾಹಿ ಚೀ 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 ಚಿ ಥೂ 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 ಅಂತ ಕಂಸ ಪಾಪಿ ನೀನು. ಯಾಕೆ? ನಿನ್ನ ಮಗನನ್ನೇ ಕೊಲ್ಲಿಸಿದ್ದಿ ನೀನು ಕೃಷ್ಣನಿಂದ. ಹಳೆಯ ಸತ್ತೋಗಿದ್ದಾನೆ, ಒಳಗೆ ಉರಿತಾ ಇದೆ, ಹೊಟ್ಟಿ ಉರಿತಾ ಇದೆ ಜರಾಸಂಧನಿಗೆ. ಆ ಸಿಟ್ಟನ್ನ ತನ್ನ ಬೀಗನಾದ ಉಗ್ರಸೇನನಿಗೆ ಬೈತಾ ಇದ್ದಾನೆ. ನೀನೇನು ಮಾಡಿ ಪಾಪಿ ನೀನು, ಶತ್ರು ಆದಂತಹ ಕೃಷ್ಣನಿಂದ ನಿನ್ನ ಮಗನನ್ನ ಕೊಲ್ಲಿಸಿದಿ ನೀನು ಅಂತ ಹೇಳಿ ಬೈತಾ ಇದ್ದಾನೆ. ಪಾಪಾಹಿ ಯಾಹಿ, ಹಾಗಾಗಿ ನೀನು ನನ್ನ ಮುಂದೆ ನಿಲ್ಲಬೇಡ, ನೀನು ಹೊರಟು ಹೋಗಿ ನೀನು. ಪಾಪಾಹಿ ಯಾಹಿ ಪುರತೋ ಮವರಾಜ್ಯ ಕಾಮ ನಿರ್ಲಜ್ಜ. ನೋಡ್ರಿ, ಪುತ್ರವಧ ಕಾರಣ ಶತ್ರು ಪಕ್ಷ, ಪುತ್ರನ ಸಂಹಾರಕ್ಕೆ ಕಾರಣ ನೀನು, ಶತ್ರು ಪಕ್ಷದಲ್ಲಿ ಇದ್ದಿ ನೀನು. ತ್ವಂ ಜೀರ್ಣ ಬಸ್ತ ಸದೃಶಃ, ಜೀರ್ಣ ಬಸ್ತ ಸದೃಶನಾದ ನೀನು, ಏನೂ ನಿನ್ನಲ್ಲಿ ಶಕ್ತಿ ಇಲ್ಲ. ಮತ್ತು ರಾಜ್ಯದ ಆಸೆ ಯಾಕಪ್ಪ ನೀನು? ನ ಮಮೇಹ ವಧ್ಯ ಸಿಂಹೋ, ನಾನು ನಿನ್ನನ್ನು ಕೊಲ್ಲಂಗಿಲ್ಲ, ನೀನು ನರಿ, ನೀನು ಸಿಂಹ ನರಿಯನ್ನ ಭೇಟಿ ಆಡ್ತದೇನು? ಹೊರಟೋಗಿ ನೀನು ಅಂತ ಹೇಳಿ ಸಿಂಹಂ ಅಭಿಯಾತಿ ನವೈ ಶೃಗಾಲಂ. ಸಿಂಹದ ಜೊತೆಗೆ ಯುದ್ಧ ಆಡ್ತದೆ, ನರಿ ಜೊತೆ ಯುದ್ಧ ಆಡೋದಿಲ್ಲ. ಗರ್ಜನೆ ಮಾಡಿ ಓಡಿಸಿಬಿಡ್ತು, ನಡಿ ಓಡೋ ಅಂಥೇಳಿ ತಾನು ಬೀಗನನ್ನ ಸೊಕ್ಕಿನಿಂದ ಸಿಟ್ಟಿನಿಂದ ಅವಮಾನ ಮಾಡಿ ತಿರಸ್ಕಾರ ಮಾಡಿ ಅವನನ್ನು ಓಡಿಸಿದ್ದಾನೆ. ಆಕ್ಷಿಪ್ಯ ಇತ್ತಮುನಾಥ ಸ ಭೋಜರಾಜ ತೂರ್ಣಾತ್ ಪ್ರಗೃಕ್ಷ್ಯ ನಿಹಿತಂ ಶರಮಾಶುತೇನ ಚಿತ್ವಾ ಜರಾಸುತ ಬಲವನ್ನನಾದ ವಿವ್ಯಾದ ಸಾಯಕ ಗಣೈರ್ಪುನಮಸ್ತಮುಗ್ರೈ. ಹೀಗೆ ಘನಘೋರ ಯುದ್ಧವಾಗ್ತಾ ಇದೆ. ಯುದ್ಧವಾಗಬೇಕಾದಾಗ ಬಲರಾಮಚಂದ್ರ ದೇವರು ಸಂಹಾರ ಮಾಡಲಿಲ್ಲ ಯಾರನ್ನ? ಜರಾಸಂಧನನ್ನ. ಕೃಷ್ಣನು ಜರಾಸಂಧನನ್ನ ಸಂಹಾರ ಮಾಡಲಿಲ್ಲ. ಸಮರ್ಥರೇ, ಅತ್ಯಂತ ಸಮರ್ಥನೇ ಕೃಷ್ಣ ಜರಾಸಂಧನನ್ನು ಸಂಹಾರ ಮಾಡಲು, ಆದರೂ ಸಂಹಾರ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಭೀಮಸೇನ ದೇವರ ತುತ್ತು ಇದು. ಭೀಮನ ಕೈಯಲ್ಲಿ ಸಾಯಬೇಕಾದವನು ಜರಾಸಂಧ, ಹಾಗಾಗಿ ಅವನನ್ನು ಕೊಲ್ಲಿಲ್ಲ, ಬಿಟ್ಟುಬಿಟ್ಟ ದೇವರು. ನೈನಂ ಜಗಾನ ಭಗವಾನ್ ಸುಶಕಂಸ ಭೀಮೇ, ಅತ್ಯಂತ ಶಕ್ತನಾಗಿದ್ದರೂ ಅನಂತ ಶಕ್ತಿ ಪೂರ್ಣ ಭಗವಂತ, ಅವನಿಗೆ ಯಾವುದು ಅಸಾಧ್ಯವಿದೆ. ಆದರೂ ಪರಮಾತ್ಮ ಅವನನ್ನ ಕೊಲ್ಲಿಲ್ಲ, ಬಿಟ್ಟು. ಯಾಕೆ? ಚತುರ್ಮುಖತ್ವ ಯೋಗ್ಯತಾ. ಈ ಜರಾಸಂಧ ಶೈವಾಗ್ರಣಿ ಇವನನ್ನು ಸಂಹಾರ ಮಾಡಿದರೆ ಬ್ರಹ್ಮ ಪದವಿಯನ್ನು ಯಾರು ಹೊಂದಬೇಕೋ ಅವರೇ ಇವನನ್ನು ಸಂಹಾರ ಮಾಡಬೇಕು. ಬ್ರಹ್ಮದೇವರ ಪದವಿಯನ್ನು ಹೊಂದಲು ಯೋಗ್ಯರಾದವರು ಯಾರೋ ಅವರೇ ಸಂಹಾರ ಮಾಡಬೇಕು. ಹಾಗಾಗಿ ಅಷ್ಟು ಪುಣ್ಯ ಇದೆ ಜರಾಸಂಧನನ್ನು ಕೊಂದರೆ, ಶೈವಾಗ್ರಣಿಯಾದವನಿವನು ಅಂತ ಮುಂದೆ 21ನೇ ಅಧ್ಯಾಯದಲ್ಲಿ ಶ್ರೀಮದಾಚಾರ್ಯ ಹೇಳವರಿದ್ದಾರೆ. ಅದಕ್ಕಾಗಿ ಮತ್ತು ಭೀಮನಿಗೆ ಜರಾಸಂಧನನ್ನು ಕೊಂದ ಕೀರ್ತಿ ಬರಬೇಕು ಅಂತನೋ ಉದ್ದೇಶದಿಂದ ಅತ್ಯಂತ ಶಕ್ತನಾಗಿದ್ದರೂ 18 ಬಾರಿ ಯುದ್ಧಕ್ಕೆ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬಂದರು. ಸೈನ್ಯವನ್ನು, ರಥವನ್ನು, ರಥಿಕರನ್ನ ಎಲ್ಲರೂ ನಿರ್ರಥಿಕನನ್ನಾಗಿ ಮಾಡಿ ಓಡಿಸ್ತಿದ್ದ ಕೃಷ್ಣ ಪರಮಾತ್ಮ ಜರಾಸಂಧನನ್ನ. ಇಷ್ಟು ಅದ್ಭುತ ಪರಾಕ್ರಮವನ್ನು ತೋರಿಸಿದ್ದಾನೆ. ನೈನಂ ಜಘಾನ ಭಗವನ್ ಶುಶಕಂಸ ಭೀಮೇ ಭಕ್ತಿಂ ನಿಜಾಂ ಪ್ರಥಯಿತುಂ ಯಶ ಉಚ್ಚ ಧರ್ಮಂ. ಇದು ಒಂದು ದೊಡ್ಡ ಧರ್ಮ. ಕೃಷ್ಣ ಕೊಂದ ಬಿಟ್ಟ ಅಂತಂದ್ರೆ ಭೀಮಸೇನ ದೇವನಿಗೆ ಪುಣ್ಯ ಬರೋದಿಲ್ಲ, ಕೀರ್ತಿ ಬರೋದಿಲ್ಲ, ಯಶಸ್ಸು ಬರೋದಿಲ್ಲ ಅಂತ ಉದ್ದೇಶದಿಂದ ಬಿಟ್ಟ ದೇವರು. ಅಂದ್ರೆ ಈ ಜರಾಸಂಧನನ್ನ ಕೊಂದರೆ ವಾಯುದೇವರು ಬ್ರಹ್ಮ ಪದವಿಯನ್ನು ಹೊಂತಾರೆ, ಅಷ್ಟು ಪುಣ್ಯ ಇದೆ. ಹಾಗಾಗಿ ಆ ಪುಣ್ಯ ಭಾಗಿಯಾದವನು ಭೀಮ ಮಾತ್ರ. ಹಾಗಾಗಿ ದೇವರು ಆ ಪುಣ್ಯ ಬರಲಿ ಅಂತ ಹೇಳಿ ಬಿಟ್ಟ ದೇವರು. ಅಂದರೆ ಪುಣ್ಯವನ್ನು ಕೊಡಬೇಕು ಅಂತ ಬಿಟ್ಟ, ಕೀರ್ತಿಯನ್ನು ಕೊಡುವುದಕ್ಕಾಗಿ ಬಿಟ್ಟ. ಹೇಗೆ ಹನುಮಂತ ದೇವರು ರಾವಣ ಸಂಹಾರ ಮಾಡದೆ ದೇವರ ಕೀರ್ತಿ ಬರಲಿ, ದೇವರು ಪ್ರತಿಜ್ಞೆ ಮಾಡಿದ್ದಾನೆ 3 ಜನ್ಮಗಳಲ್ಲಿ ನಾನೇ ಬಂದು ಅವತಾರ ಮಾಡಿ ಸಂಹಾರ ಮಾಡ್ತೇನೆ ಅಂತನೂ ಸಲುವಾಗಿ ರಾಮ
ಸಂಹಾರ ಮಾಡಬೇಕು ಅನ್ನೋ ಸಲುವಾಗಿ ಹನುಮಂತ ದೇವರು ರಾವಣನ ಬಿಟ್ಟರು, ಕುಂಭಕರ್ಣನ ಸಂಹಾರ ಮಾಡುವುದನ್ನು ಬಿಟ್ಟ ಹನುಮಂತ, ಹಾಗೆ ಭೀಮನ ಸಲುವಾಗಿ ಕೃಷ್ಣ ಪರಮಾತ್ಮ ಇಲ್ಲಿ ಬಿಡ್ತಾ ಇದ್ದ. ಪರಸ್ಪರ ಮಾತನಾಡಿಕೊಂಡಿದ್ದಾರೆ. ನನ್ನ ತುತ್ತು ನೀ ತಿನ್ನುವಂತಿಲ್ಲ, ನಿನ್ನ ತುತ್ತು ನಾನು ತಿನ್ನುವಂತೆ ಇಲ್ಲ. ಯದ್ಯಪಿ ಇಬ್ಬರೂ ಎಲ್ಲದಕ್ಕೂ ಸಮರ್ಥರಾಗಿದ್ದಾರೆ. ಅನಂತ ಶಕ್ತಿ ಸಂಪೂರ್ಣ ಭಗವಂತ, ಅದರಲ್ಲಿ ಸಂದೇಹ ಇಲ್ಲ. ಆದರೂ ದೇವರ ಅನುಗ್ರಹ ಎಷ್ಟು ಇದೆ ಅಂತಂದರೆ, ವಾಯುದೇವರು ಬ್ರಹ್ಮ ಪದವಿಯನ್ನು ಹೊಂದಲೇಬೇಕು, ಹಾಗಾಗಿ ಆ ಪುಣ್ಯ ಬರಬೇಕು, ಕೀರ್ತಿ ಬರಬೇಕು, ಯಶಸ್ಸು ಬರಬೇಕು ಅಂತ ಹೇಳಿ ಭಗವಂತ ಭೀಮಸೇನ ದೇವರನ್ನ ಜರಾಸಂಧನ ವಧಕ್ಕಾಗಿ ಜರಾಸಂಧನನ್ನು ಬಿಟ್ಟ ಅಂತ ತಿಳಿಸಿಕೊಡ್ತಾರೆ. ನೋಡ್ರಿ, ನೈನಂ ಜಘಾನ ಭಗವನ್ ಶುಶಕಂ ಸ ಭೀಮೆ ಭಕ್ತಿಂ ನಿಜಾಂ ಪ್ರಥಯಿತು ಯಶ ಉಚ್ಚ ಧರ್ಮಂ ಚೇದೀಶ ಪೌಂಡ್ರಕ. ಯಾರ್ಯಾರಿದ್ರಲ್ಲಿ ಯುದ್ಧವಾಡ್ಲಿಕ್ಕೆ ಬಂದವರು? ಯಾರ್ಯಾರು? ಆಚಿಕೂಚಿ ಕಾಚಿಕೂಚಿ ಮಂದಿ ಇದ್ದಿದ್ದಿಲ್ಲ, ಮಹಾಸಮರ್ಥರು ಎಲ್ಲರೂ. ರುದ್ರದೇವರವರ, ಬ್ರಹ್ಮದೇವರವರ, ರುದ್ರದೇವರವರ, ಬ್ರಹ್ಮದೇವರವರ, ಭಾರಿ ಭಾರಿ ಸಮರ್ಥರು, ಭಾರಿ ಭಾರಿ ರಾಜರು, ದುಷ್ಟರು ಇದ್ದವರೇ ಬಂದಿದ್ದಾರೆ. ಚೇದೀಶ ಪೌಂಡ್ರಕ ಸಕೀಚಕ ಮದ್ರರಾಜ ಸಾಲ್ವೈಕ ಲವ್ಯ ಮುಖ ವಿರಥಾಂ ಚಕಾರ. ಎಲ್ಲರನ್ನು ಚೇದೀಶ, ಪೌಂಡ್ರಕ, ಕೀಚಕ, ಮದ್ರರಾಜ, ಸಾಲ್ವ, ಏಕಲವ್ಯ ಇವರೇ ಮೊದಲಾದವರು ಎಲ್ಲರನ್ನು ಪರಮಾತ್ಮ ವಿರಥರನ್ನಾಗಿ ಮಾಡಿ ಓಡಿಸಿಬಿಟ್ಟಿದ್ದ. ಜರಾಸಂಧನನ್ನು ಮೊಟ್ಟ ಮೊದಲ ಮಾಡಿಕೊಂಡು ಎಲ್ಲರನ್ನ ಪರಮಾತ್ಮ ರಥ, ಸಾರಥಿ ಎಲ್ಲವನ್ನು ಧ್ವಂಸ ಮಾಡಿ ವಿರಥರನ್ನಾಗಿ, ನಿರಾಯುಧ ನಿಶಸ್ತ್ರರನ್ನಾಗಿ ಮಾಡಿ ಓಡಿಸಿಬಿಟ್ಟ ಪರಮಾತ್ಮ. ಅಂದರೆ ಬದುಕು ಹೋಗ್ರಿ ಅಂತ ಕಳಿಸಿದಂತೆ ಎಲ್ಲರನ್ನು ಕಳಿಸಿದ್ದಾನೆ ಪರಮಾತ್ಮ. ಇಷ್ಟು ಅದ್ಭುತವಾದ ಸಾಮರ್ಥ್ಯವನ್ನು ಭಗವಂತ ತೋರಿಸಿದ್ದಾನೆ. ತೋರಿಸಿ ಮುಂದೆ ಜರಾಸಂಧ ಸಾಯ್ತಾನೆ. ಗೊತ್ತಾಗ್ತದೆ ನಿಮಗೆ. ಅಸ್ಥಿಪ್ರಾಸ್ತಿಗಳು ಬಂದು ದೂರು ಹೇಳಿದ್ದಕ್ಕೆ ಸಿಟ್ಟಿಗೆ ಬಂದು ಕಂಸ ಸತ್ತು ಹೋಗಿದ್ದಾನೆ ಅಂತ ಗೊತ್ತಾಗಿ ಸಿಟ್ಟಿಗೆ ಬಂದು ತಾನು ಪರಮಾತ್ಮನ ಮೇಲೆ ಜರಾಸಂಧ ಯುದ್ಧಕ್ಕೆ ಬಂದಾಗ ಸಂಹಾರ ಮಾಡಿದ್ದಾನೆ. ಸಂಹಾರ ಮಾಡದೆ ಅನೇಕ ಜನ ಸತ್ತಿದ್ದಾರೆ. ಈ ಎಲ್ಲ ಜನರನ್ನ ಪರಮಾತ್ಮ ಸಂಹಾರ ಮಾಡದೆ ಜರಾಸಂಧ ಸತ್ತು ಬಿಟ್ಟ ಅಂದರೆ ಜರಾಸಂಧ ಇನ್ನು ಎಷ್ಟು ಬಾರಿ 23 ಅಕ್ಷೋಹಿಣಿ ಸೈನ್ಯವನ್ನು ತೆಗೆದುಕೊಂಡು ಬರುವನಿದ್ದಾನೋ ಅಷ್ಟು ಅಸುರರಿದ್ದಾರೆ. ಅವರೆಲ್ಲ ಸಂಹಾರ ಆಗದೆ ನಿಂತು ಬಿಡುತ್ತದೆ. ಹಾಗಾಗಿ ಇವನು ಸಂಹಾರ ಆಗಬಾರದು ಅಂತ ಹೇಳಿ ಕೊನೆಗೆ ಕೃಷ್ಣಾರ್ಜುನರನ್ನ ಮತ್ತು ಭೀಮನನ್ನು ಕರೆದುಕೊಂಡು ಹೋಗಿ ಭೀಮಸೇನ ದೇವರಿಂದ ಜರಾಸಂಧನನ್ನು ಕೊನೆಗೆ ರಾಜಸೂಯ ಯಾಗ ಮಾಡುವ ಉದ್ದೇಶದಿಂದ ಅವನನ್ನು ಕೊಂದು ಹಾಕ್ತಾನೆ ಪರಮಾತ್ಮ. ಶ್ರೀಕೃಷ್ಣ ಅರ್ಪಣಮಸ್ತು.